ಒಳ್ಳೆಯವನೇ ಸ್ತೋತ್ರ. ನಾವು ಉಳಿದಿರುವುದು ನಿಮ್ಮ ಕೃಪೆ, ನಿಮ್ಮ ಕರುಣೆ. ನಿಮ್ಮ ಕೃಪೆಯು ದಿನದಿಂದ ದಿನಕ್ಕೆ ಹೊಸದಾಗಿ ನಮಗೆ ಅನುಗ್ರಹಿಸುತ್ತಿರುವ ಆತನೇ ನಿನಗೆ ಸ್ತೋತ್ರ. ಏಸಯ್ಯ, ಈ ಮುಂಜಾನೆ ವೇಳೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ. ವಿಶೇಷವಾಗಿ ಸ್ವಾಮಿ, ನಿಮ್ಮ ವಚನಗಳನ್ನು ಧ್ಯಾನಿಸ್ತಾ ಇದ್ದೇವೆ. ನಿನ್ನ ಸ್ವಾಮಿ ಮಿಷನರಿಗಳ ಸೇವೆ ಜೀವಿತದ ಕುರಿತು ನಮಗೆ ದಿನೇ ದಿನ ಈ ವರ್ಷದಲ್ಲಿ ತಿಳಿಯಪಡಿಸ್ತಾ ಇದ್ದಿ, ನಾವು ಕಲಿತುಕೊಳ್ತಾ ಇದ್ದೇವೆ. ಸ್ವಾಮಿ, ನಮ್ಮನ್ನ ಬಲಪಡಿಸಿ ಅಧಿಕವಾಗಿ ಪವಿತ್ರಾತ್ಮನ ಮೂಲಕ ನಮಗೆ ಉಪದೇಶ ಮಾಡು. ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತಾನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಕೈಲಿರುವಂತಹ ಸತ್ಯವೇದವನ್ನು ತಿರುಗಿಸಿ ಈ ದಿನ ನೇಮಕವಾದಂತ ಸತ್ಯವೇದ ಭಾಗವನ್ನು ನಾವು ಧ್ಯಾನಿಸೋಣ. 1 ಸಮುವೇಲನ ಗ್ರಂಥ 3ನೇ ಅಧ್ಯಾಯ 1ರಿಂದ 21 ವಚನಗಳು ಈ ದಿನಕ್ಕೆ ನೇಮಿಸಲ್ಪಟ್ಟಿದ್ದಾವೆ. 1 ಸಮುವೇಲನ ಗ್ರಂಥ 3ನೇ ಅಧ್ಯಾಯ 1ರಿಂದ 21 ವಚನಗಳು. ಒಂದು ವಚನದ ತಲೆಬರಹ, ಸಮುವೇಲನು ದೇವರ ಮಾತನ್ನು ಕೇಳುತ್ತಾನೆ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದಾನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಬಾಲಕನಾದ ಸಮುವೇಲನು, ಆತನು ಹನ್ನಳ ಮತ್ತು ಎಲ್ಕಾನನ ದೇವರ ಆಶೀರ್ವಾದದ ಮಗನಾಗಿದ್ದನು. ಹನ್ನಳು ಬಂಜೆ ಆಗಿರುವಾಗ ಒಂದು ದಿನ ದೇವರನ್ನ ಆರಾಧಿಸುವುದಕ್ಕಾಗಿ ಅವರು ದೇವರ ಆಲಯಕ್ಕೆ ಹೋಗ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಕಣ್ಣೀರನ್ನು ಸುರಿಸಿ, ನನಗೊಬ್ಬ ಮಗನನ್ನು ಕೊಡು ದೇವರೇ, ಆತನನ್ನು ನಾನು ನಿನ್ನ ಸೇವೆಗಾಗಿ ನಾನು ಸಮರ್ಪಿಸ್ತೇನೆ ಮತ್ತು ದೇವರೇ, ಆ ಮಗನನ್ನ ನಾನು ನಿನಗೆ ಪ್ರತಿಷ್ಠಿಸ್ತೇನೆ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ನನ್ನ ಅವಮಾನ, ನನ್ನ ನಿಂದೆಗಳನ್ನ ನೀನು ಹೀಗೆ ಪರಿಹಾರ ಮಾಡೆಂಬುದಾಗಿ ಕೇಳಿಕೊಳ್ಳುವಾಗ ದೇವರು ಸುಂದರವಾದಂತ ಗಂಡು ಮಗುವನ್ನ ಹನ್ನಳಿಗೆ ಕೊಡ್ತಾರೆ. ಆ ಮಗು ದೊಡ್ಡದಾದ ಬಳಿಕ, ಇನ್ನು ಬಾಲ್ಯ ಪ್ರಾಯದಲ್ಲಿದ್ದಾಗಲೇ ಅದರ ತಾಯಿ ಅಂತ ಹನ್ನಳು ಮಗುವನ್ನು ತೆಗೆದುಕೊಂಡು ದೇವರ ಆಲಯ ಇರುವಂತ ಸ್ಥಳಕ್ಕೆ ತಗೊಂಡ್ಬಂದು ಅಲ್ಲಿ ಸೇವೆಗಾಗಿ ಏಲಿ ಎಂಬ ಮಹಾಯಾಜಕನು ಸೇವೆ ಮಾಡ್ತಾ ಇದ್ದಾರೆ. ಅವರ ಕೈ ಕೆಳಗಿದ್ದುಕೊಂಡ್ಬಿಟ್ಟು ಸೇವೆ ಮಾಡ್ಲಿಕ್ಕೆ ಸಮರ್ಪಿಸ್ತಾರೆ ದೇವರಿಗೆ. ದೇವರ ಜನರೇ, ದೇವರ ಆಲಯದಲ್ಲಿ ಒಂದು ದಿನ ಆತನು ಮಲಗಿಕೊಂಡಾಗ ಸಮುವೇಲನೊಂದಿಗೆ ದೇವರು ಬಾಲಕನಾದ ಸಮುವೇಲನೊಂದಿಗೆ ಮಾತಾಡ್ತಾ ಇದ್ದಾರೆ. ಸಮುವೇಲನೆ ಎಂಬುದಾಗಿ ಕರೀತಾ ಇದ್ದಾರೆ. ಅದಕ್ಕೆ ಬಾಲಕನಾದ ಸಮುವೇಲನು, ಅದುವರೆಗೂ ಆತನಿಗೆ ದೇವರ ಒಂದು ದರ್ಶನವಾಗಲಿ ದೇವರ ಒಂದು ಅನುಭವ ಆಗಲಿ ಆತನಿಗೆ ಇರಲಿಲ್ಲ. ಆತನು ಏಲಿಯ ಬಳಿಗೆ ಹೋಗಿ ಆತನನ್ನ ನಿದ್ದೆಯಿಂದ ಎಬ್ಬಿಸ್ತಾರೆ, ನನ್ನನ್ನು ಕರೆದ್ರ ಎಂಬುದಾಗಿ. ಆದ್ರೆ ಅವರು ಇದನ್ನು ಗಮನಿಸಿದಂತ ಏಲಿ, ನಾನು ಕರೀದಿದ್ರು ಈ ಹುಡುಗರನ್ನ ಯಾರೋ ಕರೀತಾ ಇದ್ದಾರ ಎಂಬುದಾಗಿ ಮನಗಂಡು, ಮಗನ ಇನ್ನೊಂದ್ಸಲ ನಿನ್ನನ್ನು ಕರೆದ್ರೆ ಕರ್ತನಾದ ಯೆಹೋವನೇ ನಾನಿದ್ದೇನೆ, ನಿನ್ನ ಅಪ್ಪಣೆ ಆಗಲಿ ಎಂಬುದಾಗಿ ಹೇಳು ಎಂಬುದಾಗಿ ಹೇಳ್ತಾರೆ. ಆಗ ಆ ಹುಡುಗನಾದಂತ ಸಮುವೇಲನು ದೇವರ ಹತ್ರ ಮಾತಾಡ್ತಾರೆ. ದೇವರು ಆತನೊಂದಿಗೆ ಮಾತಾಡ್ತಾರೆ. ಮುಂದೆ ಇಸ್ರಾಯೇಲ್ ದೇಶದಲ್ಲಿ ನಡಿಬೇಕಾದಂತ ಅನೇಕ ವಿಷಯಗಳ ಕುರಿತಾಗಿ ದೇವರು ಬಾಲಕನಾದ ಸಮುವೇಲನೊಂದಿಗೆ ಮಾತಾಡ್ತಾರೆ. ಸಮುವೇಲನು ದೇವರ ಮಾತನ್ನು ಆತನು ಕೇಳ್ತಾನೆ. ಮತ್ತು ಸಮುವೇಲನ ಸೇವೆಯ ಕುರಿತಾಗಿ ನಾವು ನೋಡುವಾಗ ದೇವಜನರೇ, ಒಂದು ಅದ್ಭುತವಾದ ಸತ್ಯ ಸಂಗತಿ ಅಲ್ಲಿ ಬರೆಯಲ್ಪಟ್ಟಿರ್ತದೆ. ಏನಪ್ಪಾ ಅಂದ್ರೆ, ಸಮುವೇಲನ ಸೇವೆಯಲ್ಲಿ ಆತನೊಬ್ಬ ಪ್ರವಾದಿ ಆಗಿದ್ದಾನೆ, ಒಬ್ಬ ಯಾಜಕನಾಗಿದ್ದಾನೆ, ಒಬ್ಬ ನ್ಯಾಯಸ್ಥಾಪಕನೂ ಆಗಿದ್ದಾನೆ. ಆತನ ಸೇವೆ ಕುರಿತಾಗಿ ನೋಡುವಾಗ ಆತನ ಪ್ರವಾದನೆಗಳಲ್ಲಿ ಒಂದು ಕೂಡ ಬಿದ್ದು ಹೋಗಲಿಲ್ಲಂತೆ. ಅಷ್ಟು ಪವರ್ಫುಲ್ ಆದಂತ ದೇವರ ಸೇವಕರಾಗಿ ಅವರು ಬೆಳೀತಾ ಇದ್ದಾರೆ. ಇಸ್ರಾಯೇಲ್ ದೇಶವನ್ನ ದೇವರಲ್ಲಿ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ದೇವರ ಬಳಿಗೆ ನಡೆಸ್ತಾ ಇದ್ದಾರೆ. ಆತನ ಕಾಲದಲ್ಲಿ ದೊಡ್ಡದಾದಂತ ಬದಲಾವಣೆಗಳು ಉಂಟಾಗ್ತಾವ. ದೇಶದಲ್ಲಿ ದೊಡ್ಡ ಒಂದು ರಿವೈವಲ್ ಉಂಟಾಗ್ತಾ ಇದೆ. ಜನರು ಒಂದು ಅಕ್ರಮವಾದ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ತಾರೆ. ದೇವರವರಿಗೆ ಪ್ರಸನ್ನನಾಗಿ ದೇವರವರಿಗೆ ಜಯವನ್ನು ನೀಡ್ತಾನೆ. ಸಮುವೇಲನು ದೇವರ ಮಾತನ್ನು ಕೇಳುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ದೇವರ ಮಾತನ್ನ ಕೇಳುವವರಾಗಿರಬೇಕು. ದೇವರ ಮಾತನ್ನು ಕೇಳುವುದಂದ್ರೆ ಆತನ ಮಾತನ್ನ ಕೇಳಿ ಅದಕ್ಕೆ ವಿಧೇಯರಾಗುವಂಥದ್ದೇ ಆಗಿದೆ. ಸಮುವೇಲನು ಉತ್ತಮವಾದ ಸೇವೆಯನ್ನು ಮಾಡಿ ತನ್ನ ಜೀವಮಾನ ಕಾಲದಲ್ಲಿ
ದೇವರ ನಾಮಕ್ಕೆ ಯಾವುದೇ ವಿಧವಾದಂತ ಅಪಕೀರ್ತಿಯನ್ನು ತರದೆ ದೇವರಿಗೆ ಮಹಿಮೆ ತಗೊಂಡ್ಬಂದು ಆತನು ದೇವರ ಸೇವೆ ಮಾಡಿ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾರೆ. ಪ್ರೀತಿಯುಳ್ಳ ದೇವರ ಜನರೇ, ಈ ದಿನ ನಾವು ಇದಕ್ಕೆ ಸಂಬಂಧಪಟ್ಟಂತ ಒಬ್ಬ ಮಿಷನರಿ ಜೀವನ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳೋಣ. ಜಾರ್ಜ್ ವೈಟ್ ಫೀಲ್ಡ್ ಎಂಬುದಾಗಿ ಮಿಷನರಿಗಳು ಜಾರ್ಜ್ ವೈಟ್ ಫೀಲ್ಡ್ ಇವರು 1714 1770 ತನಕ ಇವರು ಅಂದ್ರೆ ಹೆಚ್ಚು ಕಮ್ಮಿ 18ನೇ ಶತಮಾನದಲ್ಲಿ ಅವರು ದೇವರ ಸೇವೆಯನ್ನ ಮಾಡಿದಂತ ಒಬ್ಬ ದೇವರ ಸೇವಕರಾಗಿದ್ದಾರೆ. ಜಾರ್ಜ್ ವೈಟ್ ಫೀಲ್ಡ್ ಡಿಸೆಂಬರ್ 16, 1714 ಇಂಗ್ಲೆಂಡ್ನ ಗ್ಲೌಸ್ಟರ್ಸ್ ನಲ್ಲಿ ಅವರು ಜನಿಸ್ತಾ ಇದ್ದಾರೆ. ಇಂಗ್ಲೆಂಡ್ ದೇಶದಲ್ಲಿ ಗ್ಲೌಸ್ಟರ್ ಎಂಬ ಒಂದು ಸ್ಥಳದಲ್ಲಿ ಅವರು ಜನಿಸ್ತಾ ಇದ್ದಾರೆ. ದೇವಜನರೇ, ಜಾರ್ಜ್ ವೈಟ್ ಫೀಲ್ಡ್ ಪ್ರಪಂಚ ಪ್ರಖ್ಯಾತಿ ಒಬ್ಬ ಮಿಷನರಿ, ಒಬ್ಬ ದೇವರ ಸೇವಕರು. ಇವರ ಕುರಿತಾಗಿ ಬಹಳಷ್ಟು ನಾನು ತಿಳ್ಕೊಂಡಿದ್ದೇನೆ, ನಾನು ಸ್ಟಡಿ ಮಾಡಿದ್ದೇನೆ ಮತ್ತು ನಾನು ನನ್ನ ಸೇವೆಯಲ್ಲಿ ಅಳವಡಿಸಿಕೊಂಡಿದ್ದೇನೆ. ಇವರ ತಂದೆ ಹೆಸರು ಥಾಮಸ್ ವೈಟ್ ಫೀಲ್ಡ್. ಜಾರ್ಜ್ ವೈಟ್ ಫೀಲ್ಡ್ ಹುಟ್ಟುವುದಕ್ಕೆ ಮೊದಲೇ ಅವ್ರ ತಂದೆಯವರು ತೀರಿ ಹೋಗಿರ್ತಾರೆ. ಅಂದ್ರೆ ಮೇ ಬಿ ತಾಯಿ ಗರ್ಭದಲ್ಲಿ ಜಾರ್ಜ್ ವೈಟ್ ಫೀಲ್ಡ್ ಇರುವಾಗಲೇ ಅವ್ರ ತಂದೆಯವರು ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರ ತಾಯಿ ಆಗಿರುವಂತ ಎಲಿಜಬೆತ್ ವೈಟ್ ಫೀಲ್ಡ್ ಅವರು ಬಹಳ ಆರ್ಥಿಕ ಸಂಕಷ್ಟದಲ್ಲಿ ಏಕಾಂಗಿಯಾಗಿ ಜಾರ್ಜ್ ವೈಟ್ ಫೀಲ್ಡ್ ಅನ್ನ ಅವರು ಬೆಳೆಸುವಂತದನ್ನ ನಾವು ತಿಳ್ಕೊಳ್ಬಹುದು. ನೋಡಿ ಎಷ್ಟು ಕಷ್ಟ ಆಗಿರುತ್ತೆ. ಒಂದು ಆರ್ಥಿಕ ಇಕ್ಕಟ್ಟುಗಳಂದ್ರೆ ಬಹಳಷ್ಟು ತೊಂದರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ತಾಯಿ ತನ್ನ ಮಗನನ್ನ ಉತ್ತಮವಾದಂತ ರೀತಿಯಲ್ಲಿ ಬೆಳೆಸಿದ್ದಾಳೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವಜನರೇ, ಇವರ ಕುರಿತಾಗಿ ಕೆಲವೊಂದು ವಿಷಯಗಳನ್ನ ನಾವು ನೋಡುವಾಗ ಇವರನ್ನ 18ನೇ ಶತಮಾನದ ಇಂಗ್ಲೆಂಡ್ನ ಸುಧಾರಕರು ಎಂಬುದಾಗಿ ಗುರುತಿಸ್ತಾರೆ. ಇಂಗ್ಲೆಂಡ್ ದೇಶದ ಒಂದು ಉಜ್ಜೀವನ, ಇಂಗ್ಲೆಂಡ್ ದೇಶವನ್ನ ದೇವರಲ್ಲಿ ಒಂದು ಕಟ್ಟುವುದರಲ್ಲಿ, ಬಲಪಡಿಸುವುದರಲ್ಲಿ ಒಬ್ಬ ಮುಂಚೂಣಿಯಲ್ಲಿದ್ದಂತ ಒಬ್ಬ ದೇವರ ಸೇವಕರಾಗಿ ಇವರು ಕಾಣಲ್ಪಡ್ತಾರೆ. ಜಾರ್ಜ್ ವೈಟ್ ಫೀಲ್ಡ್ ಅವರು 18ನೇ ಶತಮಾನದಲ್ಲಿ. ಮತ್ತು ಇವರಿಗೆ ಒಂದು ಬಿರುದಿದೆ, ಹೊರಾಂಗಣ ಧರ್ಮೋಪದೇಶದ ರಾಜ ಎಂದು ಕರೆಯಲ್ಪಡ್ತಾರೆ. ಇವರು ಹೊರಾಂಗಣ ದೇವಜನರೇ, ಇವರು ಸಂದೇಶಗಳ ರಾಜ ಎಂಬುದಾಗಿ ಕರೀತಾರೆ. ಇವರು ಹೊರಗಡೆ, ಸಭೆಯ ಹೊರಗಡೆ ಬೀದಿಗಳಲ್ಲಿ, ಒಂದು ಪಟ್ಟಣಗಳಲ್ಲಿ, ಜನ ಕೂಡುವ ಸ್ಥಳಗಳಲ್ಲಿ ಅವರು ನಿಂತುಕೊಂಡು ಪ್ರಸಂಗಿಸ್ತಾ ಇದ್ರು ಜನರಿಗೆ. ಅದಕ್ಕಾಗಿ ಹೊರಾಂಗಣ ಧರ್ಮೋಪದೇಶಗಳ ರಾಜ ಎಂದು ಇವರು ಕರೆಯಲ್ಪಡ್ತಾರೆ. ಇವರು 30,000ಕ್ಕಿಂತ ಹೆಚ್ಚು ಜನರನ್ನ ಒಟ್ಟುಗೂಡಿಸಿರಂತ, ಇವರು ಸೇವೆ ಮಾಡ್ತಿರುವಂತಹ ಸ್ಥಳದಲ್ಲಿ ಒಂದು ಸಭೆಯನ್ನು ಸ್ಥಾಪಿಸಿದ್ರು. 30,000ಕ್ಕಿಂತ ಅಧಿಕವಾದಂತ ಜನರನ್ನ ಅವರು ಒಟ್ಟುಗೂಡಿಸಿದ್ರು ಎಂಬುದಾಗಿ ಇವರ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ದೇವಜನರೇ, ಇವರ ಸಂದೇಶವನ್ನು ಕೇಳುವುದಕ್ಕೆ ಜನರು ಕಾತುರದಿಂದ, ದೇವರ ವಾಕ್ಯವನ್ನು ಕೇಳುವುದಕ್ಕೆ, ಇವರ ಬಾಯಿಂದ ಹೊರಡುವ ದೇವರ ಸಂದೇಶವನ್ನ ಕೇಳುವುದಕ್ಕೆ ಜನರು ಆತುರದಿಂದ ಕಾಯ್ತಾ ಇದ್ರು. ಅಷ್ಟೇ ಇಂಪ್ಯಾಕ್ಟ್ ಆಗಿ ಅವರು ದೇವರ ವಾಕ್ಯಗಳನ್ನ ಸಾರ್ತಾ ಇದ್ರು. ಜಾರ್ಜ್ ವೈಟ್ ಫೀಲ್ಡ್ ಅವರು ತಮ್ಮ ಜೀವಿತಾವಧಿಯಲ್ಲಿ 18,000ಕ್ಕಿಂತ ಹೆಚ್ಚಿನ ಸಂದೇಶಗಳನ್ನ ಅವರು ಬೋಧಿಸಿದ್ದಾರೆ ಜನರಿಗೆ. ಸಾವಿರಾರು ಜನರನ್ನ ಮೋಕ್ಷಕ್ಕೆ ಕರೆದೊಯ್ದಿದ್ರು. ಅವರು ಭಾರತದಲ್ಲಿ ಕೂಡ ಸುವಾರ್ತೆಯ ಕಾರ್ಯಗಳ ಒಂದು ಪ್ರವರ್ತಕರಾಗಿದ್ದರು. ಯಾವುದೇ ವಿಧವಾದಂತ ಪಂಗಡ, ರೇಖೆಗಳು ಅಥವಾ ಸಭೆಯ ರಾಜಕೀಯದಿಂದ ಬಂಧಿಸಲ್ಪಡದೆ ಧೈರ್ಯದಿಂದ ಮುಂದುವರಿತಿದ್ರು ಅವರು. ದೇವಜನರೇ, ನೋಡಿ, ಇವತ್ತೊಂದು ದಿವಸದಲ್ಲಿ ಅನೇಕ ಸೇವಕರುಗಳನ್ನ ನಾವು ನೋಡ್ತೇವೆ. ಸಭೆಗಳಲ್ಲಿ ಪಂಗಡಗಳನ್ನ ಮಾಡ್ಕೊಂಡ್ಬಿಟ್ಟು ಮತ್ತು ಸಭೆಯಲ್ಲಿ ರಾಜಕೀಯಗಳನ್ನು ಮಾಡ್ತಾ ಅದರಲ್ಲಿ ಬಂಧಿಸಲ್ಪಟ್ಟು ಅವರು ಸೇವಕರೆಂಬುದಾಗಿ ಹೇಳ್ಕೊಳ್ತಾ ಇರ್ತಾರೆ. ಆದ್ರೆ ದೇವಜನರೇ, ಜಾರ್ಜ್ ವೈಟ್ ಫೀಲ್ಡ್ ಅವ್ರನ್ನ ನೋಡುವಾಗ ಅವರು ಯಾವುದೇ ಇಂಥ ಒಂದು ಕಾರ್ಯಗಳಿಗೆ ಅವರು ಅವುಗಳಿಂದ ಬಂಧಿಸಲ್ಪಡದೆ ಧೈರ್ಯದಿಂದ ದೇವರ ಸೇವೆಯಲ್ಲಿ ಮುಂದುವರಿತಾ ಇದ್ರು. ಅವರ ಹೃದಯವು ಪ್ರೀತಿಯಿಂದ, ವಿಶೇಷವಾಗಿ ಮಕ್ಕಳಿಗಾಗಿ ಉರಿತಂತ್ರಿ. ಪ್ರೀತಿಯಿಂದ ತುಂಬಿತ ಅವರ ಹೃದಯ ಮಕ್ಕಳಿಗಾಗಿ ಉರಿತಾ ಇದೆ. ಅಂದ್ರೆ ಮಕ್ಕಳ ಸೇವೆಗಾಗಿ ಮನಮರುಗ್ತಾ ಇದೆ. ಯಾಕಂದ್ರೆ ಒಂದು 18ನೇ ಶತಮಾನದಲ್ಲಿ ಆ ಒಂದು ಇಂಗ್ಲೆಂಡ್ ದೇಶದಲ್ಲಿ ಅನೇಕ ಅನಾಥ ಮಕ್ಕಳು ಆ ಒಂದು ಬೀದಿಗಳಲ್ಲಿ ಅಲಿತಾ ಇರುವಾಗ
ಅವರಿಗಾಗಿ ಅವರ ಹೃದಯ ಅಲಿತಾ ಇದೆ. ಅದಕ್ಕಾಗಿ ಅವರು ಬೆತಸ್ತ ಅನಾಥಾಶ್ರಮವನ್ನು ಸ್ಥಾಪಿಸಿದ್ರಂತೆ. ಬೆತಸ್ತ ಎಂಬುದಾಗಿ ಕರೆಯಲ್ಪಡುವ ಅನಾಥಾಶ್ರಮವನ್ನು ಸ್ಥಾಪಿಸಿದರು. ಅಸಹಾಯಕರಿಗೆ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಆರೈಕೆ ಮತ್ತು ಬೆಂಬಲವನ್ನು ಅವರು ಒದಗಿಸಿದರು ಎಂಬುದಾಗಿ ಅವರ ಬಗ್ಗೆ ನಾವು ತಿಳ್ಕೊಳ್ಬಹುದು. ದೇವಜನರೇ, ದೇವರ ಸೇವೆಯನ್ನು ಹಲವು ವಿಧಗಳಲ್ಲಿ ಅನೇಕ ಮಿಷನರಿಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ವಿಧಾನ ಜಾರ್ಜ್ ವೈಟ್ಫೀಲ್ಡ್ ಐನವರದು. ಅವರು ದೇವರ ಸಂದೇಶಗಳನ್ನ 18,000ಕ್ಕಿಂತ ಅಧಿಕವಾದ ಸಂದೇಶಗಳನ್ನು ಅವರು ಸಾರುತ್ತಾ ಅನೇಕ ಜನರನ್ನ ಅವರು ಕತ್ತಲೆಯಿಂದ, ಸುಳ್ಳಿನಿಂದ, ಅಜ್ಞಾನದಿಂದ ಬಿಡಿಸಿ ನಿತ್ಯ ಜೀವದ ಕಡೆಗೆ, ಮೋಕ್ಷದ ಕಡೆಗೆ ಅವರು ನಡೆಸಿದರು. ಆ ಭಾರದೊಂದಿಗೆ ಮತ್ತು ಸಾಮಾಜಿಕವಾದಂತ ಸೇವೆಗಳ ಒಂದು ಭಾರ. ಸೇವಕರೇ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿ. ನಾವು ಅನೇಕ ಸೇವಕರುಗಳನ್ನು ನೋಡುವಾಗ ನಮಗೆ ನಿಜವಾಗಲೂ ಬಹಳಷ್ಟು ಪ್ರೇರೇಪಿತವಾಗ್ತಾ ಇದೆ, ನಾವು ಅವರಂತೆ ಸೇವೆ ಮಾಡಬೇಕೆಂಬುದಾಗಿ. ವೈಟ್ಫೀಲ್ಡ್ ಸ್ವಾರ್ಥ ಬೋಧನೆಗೆ ಅನೇಕ ಹೊಸ ವಿಧಾನಗಳನ್ನು ಪರಿಚಯಿಸಿದರು ಮತ್ತು ದೀನರಿಗೆ ಭರವಸೆಯ ದಾರಿದೀಪವಾದರು. ಅವರು ದೇವರನ್ನು ಸ್ತುತಿಸುವ ಮೂಲಕ ತಮ್ಮ ಜನಾಂಗವನ್ನ ಅಥವಾ ತಮ್ಮ ಒಂದು ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ರು. ಇಂದಿಗೂ ಮಾತಾಡುವ ಪರಂಪರೆಯನ್ನು ಬಿಟ್ಟು ಹೋದ್ರು. ನೋಡಿ, ಇವತ್ತು ದಿವಸ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರು ಅನೇಕರಿಗೆ ದಾರಿದೀಪವಾಗ್ತಾ ಇದಾರ. ದೇವರನ್ನು ಸ್ತುತಿಸುವ ಮೂಲಕ ಇಹಲೋಕದ ಯಾತ್ರೆಯನ್ನ ತ್ಯಜಿಸಿದರು. ಪ್ರೀತಿಯ ದೇವ ಸೇವಕರೇ, ನಿಮ್ಮ ದೇವರ ಸಂದೇಶವು ಅದು ಜೀವಂತವಾಗಿದೆಯೋ ಮತ್ತು ಅದು ಜ್ಞಾನೋದಯವಾಗಿದೆಯಾ? ಅದು ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸುತ್ತಾ ಇದೆಯಾ? ಇವರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಕರ್ತನ ಕಡೆಗೆ ಹೋದಾಗ ಇವರ ಅಂತ್ಯಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಅನೇಕ ಭಕ್ತ ಸಾಗರ ಹರಿದು ಬಂತು ಎಂಬುದಾಗಿ ಇತಿಹಾಸ ಹೇಳ್ತಾ ಇದೆ. ಹೆಚ್ಚಿನ ಸಂಖ್ಯೆಯ ಜನರು ತಮ್ಮ ಗೌರವವನ್ನು ಸಲ್ಲಿಸಲು ನೆರೆದಿದ್ರಂತಲ್ಲಿ. ಅವರಿಗೆ ಸಮಾಧಿ ಕಾರ್ಯಕ್ರಮ ಮಾಡುವಾಗ ಅವರ ಗುಣಗಳ ಬಗ್ಗೆ ಉತ್ತಮವಾದಂತ ಸೇವಕರು ಮಾತಾಡ್ಲಿಕ್ಕೆ ಪ್ರಾರಂಭಿಸಿರಂತೆ. ಆ ವ್ಯಕ್ತಿ ಜೀವಂತವಾಗಿದ್ದಾಗ ಅನೇಕರು ಕಡೆಗಣಿಸಿದ ಗುಣಗಳು ಈಗ ಅವರ ಅನುಪಸ್ಥಿತಿಯಲ್ಲಿ ನಾವು ಮಹಾನ್ ಆತ್ಮವನ್ನು ಕಳೆದುಕೊಂಡಿದ್ದೇವೆ ಎಂದು ದುಃಖಿಸಿದ್ರಂತೆ. ನಾವು ಮಹಾನ್ ಆತ್ಮವನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ ಅವರು ದುಃಖಿಸ್ತಾ ಇದ್ದಾರೆ. 21ನೇ ಶತಮಾನದ ಮಿಷನರಿಗಳಾಗಿರುವಂತ ಪಾಸ್ಟರ್ ಪ್ರವೀಣ್ ಪಗಡಾಲ ಮಾರ್ಚ್ 21ನೇ ತಾರೀಕು ಅವರು ಕೂಡ ಕ್ರಿಸ್ತನ ನಿಮಿತ್ತವಾಗಿ ಹತ್ಯೆಗೈಯಲ್ಪಟ್ಟರು. ಆಂಧ್ರ ಪ್ರದೇಶದ ರಾಜಮಂಡ್ರಿ ಎಂಬ ಸ್ಥಳದಲ್ಲಿ ಅವರದು ಸಮಾಧಿ ಕಾರ್ಯಕ್ರಮವನ್ನು ಹೈದರಾಬಾದ್ ಸಿಟಿಯಲ್ಲಿ ಮಾಡಿದ್ರು. ಎಷ್ಟು ಲಕ್ಷಣಗಟ್ಟಲೆ ಜನರು ಕೂಡಿ ಬಂದಿದ್ರು. ಅದೇ ರೀತಿಯಾಗಿ ಜಾರ್ಜ್ ವೈಟ್ಫೀಲ್ಡ್ ಐನವರು ಕೂಡ ಇಹಲೋಕದ ದೇವರ ಸೇವೆಯನ್ನು ಕಡೆಗಣಿಸಿ ಮುಗಿಸಿ ಅವರು ತೀರಿ ಹೋದಾಗ ಲಕ್ಷಾಂತರ ಜನರು ಅವರಿಗಾಗಿ ದುಃಖಿಸಿದ್ರಂತೆ. ನಾವು ಒಬ್ಬ ಮಹಾನ್ ಆತ್ಮವನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ. ಈ ಸೇವೆಯ ಸಮಯದಲ್ಲಿ ದೇವರ ಮನುಷ್ಯನಾದ ಜಾನ್ ವೆಸ್ಲಿ ಮೆಥಡಿಸ್ಟ್ ಸಭೆಯ ಸಂಸ್ಥಾಪಕರು ಆಗಿರುವಂತ ದಂತಕತೆ ಇವರು ಜಾನ್ ವೆಸ್ಲಿ ಅನ್ನೋದು ನಮ್ಗೆ ಗೊತ್ತಲ್ವಾ, ಪ್ರಪಂಚಕ್ಕೆ ಗೊತ್ತಿವರು. ಉತ್ತಮವಂತ ಒಬ್ಬ ಸೇವಕರು ಇವರು ಜಾರ್ಜ್ ವೈಟ್ಫೀಲ್ಡ್ ಐನವರ ಒಂದು ಸಮಾಧಿ ಕಾರ್ಯಕ್ರಮಕ್ಕೆ ಹೋಗಿದಾಗ ಅವರು ಎದ್ದು ನಿಂತು, ವೈಟ್ ಫೀಲ್ಡ್ ನಂತಹ ಯಾರನ್ನೂ ನಾನು ನೋಡಿಲ್ಲ. ಸಾವಿರಾರು ಅಲ್ಲ, ಲಕ್ಷಾಂತರ ಜನರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗುವಂತೆ ಮಾಡಬಲ್ಲವರು, ಜನರನ್ನು ದೆವ್ವದ ಗುಲಾಮಗಿರಿಯಿಂದ ಹೊರಗೆ ಕರೆದೊಯ್ದ ಮತ್ತು ಕ್ರಿಸ್ತನ ಸ್ವಾತಂತ್ರ್ಯಕ್ಕೆ ಕರೆದೊಯ್ದ ಅಂತಹ ಧನ್ಯರನ್ನು ನಾವು ಎಂದಾದರೂ ತಿಳಿದಿದ್ದೇವೆಯೋ? ದೇವಜನರ ನೋಡಿ, ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಜಾನ್ ವೆಸ್ಲಿ ಐನವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಗಮನಿಸಿರಿ. ಜಾರ್ಜ್ ವೈಟ್ಫೀಲ್ಡ್ ಐನವರ ಕುರಿತಾಗಿ, ಯಾರನ್ನು ನಾನು ಇವರಂತೆ ನೋಡಿಲ್ಲ, ಯಾವ ಸೇವಕರನ್ನು. ಸಾವಿರಾರು ಅಲ್ಲ, ಲಕ್ಷಾಂತರ ಜನರನ್ನ ಪಶ್ಚಾತ್ತಾಪದ ಕಡೆಗೆ ಮತ್ತು ದೇವರ ಕಡೆಗೆ ತಿರುಗುವಂತೆ ಮಾಡಬಲ್ಲವರು. ಆಮೆನ್, ಹಲ್ಲೆಲೂಯಾ. ಎಷ್ಟು ಒಂದು ದೇವರಾತ್ಮನಿಂದ ನಡೆಸಲ್ಪಟ್ಟಂತ ಸೇವಕರಾಗಿದ್ದಾರೆ ಜಾರ್ಜ್ ವೈಟ್ಫೀಲ್ಡ್ ಐನವರು. ಜನರನ್ನು ದೆವ್ವದ ಗುಲಾಮಗಿರಿಯಿಂದ ಹೊರಗೆ ಕರೆದೊಯ್ದು ಮತ್ತು ಕ್ರಿಸ್ತನ ಸ್ವಾತಂತ್ರ್ಯಕ್ಕೆ ನಡೆಸಿದಂತ ಧನ್ಯರವರು ಎಂಬುದಾಗಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದೇವಜನರೇ, ಅಲ್ಲೇ ಕೂಡಿ ಬಂದಂತ ಇನ್ನೊಬ್ಬ ದೇವರ ಸೇವಕರು ಹೆನ್ರಿ ವೇನ್ ಎಂಬುದಾಗಿ ಅವರು ಕೂಡ ಎದ್ದು ನಿಂತು ಈ ಮನುಷ್ಯನ ಸಮರ್ಪಣೆ ಅಳತೆಗೆ ಮೀರಿತು ಎಂಬುದಾಗಿ ಹೇಳ್ತಾರೆ ಜಾರ್ಜ್ ವೈಟ್ಫೀಲ್ಡ್ ಐನವರ ಕುರಿತಾಗಿ. ದೇವರ ಸೇವಕರೇ, ದೇವರ ಮಕ್ಕಳೇ, ಜಾರ್ಜ್ ವೈಟ್ಫೀಲ್ಡ್ ಐನವರ ಒಂದು ದೇವರಿಗೆ ಸಮರ್ಪಿಸಿಕೊಂಡಂತ ವಿಧಾನ ಅದು ಅಳತೆಗೆ ಮೀರಿತ್ತು. ಈ ದಿವಸ ಪವಿತ್ರಾತ್ಮನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ನಮ್ಮದೆಲ್ಲವನ್ನ ಆತನಿಗೆ ಸಮರ್ಪಿಸಬೇಕು. ನನ್ನದೇನಿಲ್ಲ ಸ್ವಾಮಿ, ಎಲ್ಲದು ನಿನ್ನದು, ನೀನು ನನ್ನನ್ನು ಉಪಯೋಗ ಮಾಡುವ ಒಂದು ಪಾತ್ರೆಯನ್ನಾಗಿ ಎಂಬುದಾಗಿ. ಹೆನ್ರಿ ವೇನ್
ಐನವ್ರು ಹೇಳ್ತಾರೆ, ವಾರಕ್ಕೆ 40 ಗಂಟೆಗಳ ಕಾಲ ಬಹುಸಂಖ್ಯೆಯಲ್ಲಿ ಬೋಧಿಸ್ತಾ ಇದ್ರಂತೆ. ಖಂಡಿತವಾಗಿ ಅವನ ಗಂಟಲು ಕಬ್ಬಿಣದಿಂದ ಮಾಡಲ್ಪಟ್ಟಿರಬೇಕು. ನೋಡ್ರಿ, 40 ಗಂಟೆಗಳ ಕಾಲ, ಒಂದು ವಾರಕ್ಕೆ 40 ಗಂಟೆಗಳ ಕಾಲ ಬೋಧಿಸ್ತಾ ಇದ್ರಂತೆ ಜಾರ್ಜ್ ವೈಟ್ಫೀಲ್ಡ್ ಐನವರು. ಅದಕ್ಕೆ ಅಲ್ಲಿ ಕೂಡಿ ಬಂದವರು ಮಾತಾಡ್ತಾರೆ ಅವ್ರ ಕುರಿತಾಗಿ. ಖಂಡಿತವಾಗಿಯೂ ಜಾರ್ಜ್ ವೈಟ್ಫೀಲ್ಡ್ ಐನವರ ಒಂದು ಗಂಟಲು ಕಬ್ಬಿಣದಿಂದ ಮಾಡಲ್ಪಟ್ಟಿರಬೇಕು. ಯಾಕಂದ್ರೆ 40 ಗಂಟೆಗಳು ಬೋಧಿಸುವಂಥದ್ದು ಸಾಧಾರಣವಾದ ವಿಷಯವಲ್ಲ. ಕಬ್ಬಿಣದಿಂದ ಮಾಡಲ್ಪಟ್ಟಿರಬೇಕು ಎಂಬುದಾಗಿ ಅವರು ಗುಣಗಾನ ಮಾಡ್ತಾ ಇದ್ದಾರೆ. ಅವರು ಒಂದು ವಾರದಲ್ಲಿ ಸಾಧಿಸಿದ್ದು ಅನೇಕರು ಒಂದು ವರ್ಷದಲ್ಲಿ ಸಾಧಿಸುವುದಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಆಮೇಲೆ ದೇವರಿಗೆ ಸ್ತೋತ್ರ. ಒಂದು ವಾರದಲ್ಲಿ ಸಾಧಿಸಿದ ದೇವರ ಸೇವೆಯಲ್ಲಿ ಸಾಧಿಸಿದಂತ ಒಂದು ಬೆಳವಣಿಗೆ, ಅಭಿವೃದ್ಧಿ ಅನೇಕರು ಒಂದು ವರ್ಷದಲ್ಲಿ ಸಾಧಿಸುವುದಕ್ಕೆ ಸಮಾನ. ಹೌದು, ಜಾರ್ಜ್ ವೈಟ್ಫೀಲ್ಡ್ ನಿಜವಾಗಿಯೂ 18ನೇ ಶತಮಾನದ ಇಂಗ್ಲೆಂಡ್ನ ಸುಧಾರಕರು ಆಗಿದ್ದರು. ದೇವರ ಸೇವಕರೇ, ಜಾರ್ಜ್ ವೈಟ್ಫೀಲ್ಡ್ ಐನವರ ಸೇವೆ ನಮಗೆ ನಿಜವಾಗಲೂ ಅದು ಆಶೀರ್ವಾದಕರವಾದದ್ದಾಗಿದೆ. ಅವರಂತೆ ತಿಳ್ಕೊಳ್ಳೋಣ. ಅವರು 18ನೇ ಶತಮಾನದ ಇಂಗ್ಲೆಂಡ್ನ ಸುಧಾರಕರಾಗಿದ್ದರು. ಪ್ರಪಂಚದ ಸುಧಾರಿಸಲ್ಪಟ್ಟಂತ ದೇಶಗಳ ಹಿಂದೆ ದೇವರು ಇದ್ದಾನೆ, ಮಿಷನರಿಗಳಿದ್ದಾರೆ, ದೇವರ ಸೇವಕರಿದ್ದಾರೆ. ಅದು ಸುಮ್ಮನೆ ಅಭಿವೃದ್ಧಿ ಆಗಲಿಲ್ಲ. ನಮ್ಮ ದೇಶದ ಅಭಿವೃದ್ಧಿಗೆ ದೇಶ ಅಂದ್ರೆ ಮಣ್ಣು ಅಲ್ಲ, ದೇಶ ಅಂದ್ರೆ ಮನುಷ್ಯರನ್ನು ದೆವ್ವಗಳ ಬಾನಿಸತ್ವದಿಂದ ಬಿಡಿಸಿ ಕ್ರಿಸ್ತನ ಸ್ವಾತಂತ್ರ್ಯದ ಕಡೆಗೆ ನಡೆಸೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಐನವರ ಒಂದು ಸೇವೆ ನಮಗೆ ನಿಜವಾಗಲೂ ಅದು ಚಾಲೆಂಜ್ ಅನ್ನು ಮಾಡ್ತಾ ಇದೆ. ಅವ್ರಿಗೆ ಇಷ್ಟವಾದಂತ ವಾಕ್ಯ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ದಯವಿಟ್ಟು ಯಾರಾದ್ರೊಬ್ರು ಓದ್ತೀರಾ? ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಬೈಬಲ್ ಇದ್ದವರು ಓದ್ರಿ. ಒಂದೇ ನಿಮಿಷ. 3 ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಆಮೆನ್. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಈ ಮಾತನ್ನ ಯೇಸು ಸ್ವಾಮಿ ಅವರು ಒಬ್ಬ ರಹಸ್ಯ ಶಿಷ್ಯನಾಗಿರುವಂತ ನಿಕೋದೇಮನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಜಾರ್ಜ್ ವೈಟ್ಫೀಲ್ಡ್ ಐನವರ ಒಂದು ಮನಸ್ಸಿನಲ್ಲಿ ಈ ವಾಕ್ಯ ಆಳವಾಗಿ ಬೇರೂರಿತ್ತು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ದೇವರ ಸೇವಕರೇ, ದೇವರ ಮಕ್ಕಳೇ, ಹೊಸದಾಗಿ ಹುಟ್ಟಬೇಕು, ಆಗಲೇ ದೇವರ ರಾಜ್ಯಕ್ಕೆ ಸೇರೋದು. ಹೊಸದಾಗಿ ಹುಟ್ಟೋದಂದ್ರೆ ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೊಸದಾಗಿ ಹುಟ್ಟಿದಂತ ನಾವು ಕೃಪೆ ತೋರಿದಂತ ದೇವರಿಗೆ ಸೇವೆ ಮಾಡಲು ಅನೇಕರನ್ನ ಕರ್ತನ ಬಳಿಗೆ ನಡೆಸುವ ಒಂದು ದೇವರ ಸೇವೆಯನ್ನು ಹಲವು ವಿಧಗಳಲ್ಲಿ ಮಾಡುವಂಥದ್ದನ್ನ ಅಷ್ಟು ನವನೀತ್ ಕುಮಾರ್ ಐನವರ ಕುರಿತಾಗಿ ನಾನು ಕೆಲವೊಂದು ವಿಷಯಗಳನ್ನು ಹೇಳಬೇಕಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಅವರು ನಿಜವಾಗಲೂ ದೇವರು ತಮಗೆ ಕೊಟ್ಟಂತ ತಲಾಂತಗಳನ್ನು ಉಪಯೋಗ ಮಾಡಿಕೊಂಡು ಬಹುಬಲವಾಗಿ ತಮಗೆ ನೀಗುವಂತ ತಮಗೆ ಎಷ್ಟೆಲ್ಲ ಒಂದು ಅವಕಾಶಗಳಿದಾವ, ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಅವರು ದೇವರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅವ್ರು ನಮಗೆ ಉತ್ತಮವಾದ ಮಾದರಿ ಆಗಿದ್ದಾರೆ. ನಾನು ನೋಡುವಾಗ ಹಲವು ವಿಧಗಳಲ್ಲಿ ಬೇಸರಗೊಳ್ಳದೆ ತಾಳ್ಮೆಯಿಂದ ಅನೇಕ ಸಮಯದಲ್ಲಿ ಅವರ ಸೇವೆ ನಮಗೆ ನಿಜವಾಗಲೂ ಒಂದು ನಮಗೆ ಕೂಡ ಅನೇಕ ಚಾಲೆಂಜ್ಗಳನ್ನ ಮಾಡುವಂಥದ್ದಾಗಿದೆ. ದೇವರ ಜನರೇ, ಜಾರ್ಜ್ ವೈಟ್ಫೀಲ್ಡ್ ಐನವರು ಒಂದು ಒಳ್ಳೆಯ ಒಂದು ಒಳ್ಳೆ ಮಾತೊಂದು ಹೇಳಿದ್ದಾರೆ. ನಾನು ಅದನ್ನು ಕೇಳಿದ್ದೀನಿ. ತುಕ್ಕು ಹಿಡಿದು ನಶಿಸುವುದಕ್ಕಿಂತ ಕೆಲಸದಲ್ಲಿ ಉಪಯೋಗಿಸಲ್ಪಟ್ಟು ಕರಗಿ ಹೋಗುವುದೇ ಉತ್ತಮ ಎಂಬುದಾಗಿ ಹೇಳ್ತಾರೆ. ಒಂದು ಮೆಣದ ಬತ್ತಿ ಇರ್ತಾ ಇದೆ. ಮೆಣದ ಬತ್ತಿ ಅದು ಉಪಯೋಗಿಸಲ್ಪಡದೆ ಹಾಳಾಗುವುದಕ್ಕಿಂತ ಅದು ಬೆಳಕು ಕೊಟ್ಟು ಕರಗಿ ಹೋಗುವುದು ಎಷ್ಟು ಉತ್ತಮವೋ,
ದೇವರ ಮಕ್ಕಳೇ, ನಮ್ಮ ಜೀವಿತ ಕೂಡ ಕರ್ತನಿಗಾಗಿ ಬೆಳಗಿ ಕರ್ತನಿಗಾಗಿ ಉಪಯೋಗಿಸಲ್ಪಟ್ಟು ಈ ಜೀವಿತ ಮುಗಿಸಬೇಕೆಂಬುದಾಗಿ ತಿಳ್ಕೊಳ್ಳೋಣ. ಜಾರ್ಜ್ ವೈಟ್ಫೀಲ್ಡ್ನವರು ಅದೇ ರೀತಿಯಾಗಿ ದೇವರ ಸೇವೆ ಮಾಡಿದರು. ಅವರ ಒಂದು ಜೀವನದಿಂದ ನಮ್ಮ ಜೀವನಕ್ಕೆ ಏನು ಅನ್ವಯಿಸಿಕೊಳ್ಳೋದಂದ್ರೆ, ವೈಟ್ಫೀಲ್ಡ್ ಅವರ ಉದಾಹರಣೆಯು ಸಭೆ ಗೋಡೆಗಳ ಸೌಕರ್ಯದೊಳಗೆ ಮಾತ್ರವಲ್ಲದೆ ಜನರು ಸುವಾರ್ತೆಯ ಬಗ್ಗೆ ತಿಳಿದಿಲ್ಲದಿರುವ ತೆರೆದ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ನಂಬಿಕೆಯನ್ನು ಹಂಚಿಕೊಳ್ಳುವಲ್ಲಿ ಧೈರ್ಯಶಾಲಿಯಾಗಿರಲು ನಮಗೆ ಸವಾಲು ಹಾಕುತ್ತದೆ. ನೋಡ್ರಿ, ಎಲ್ಲ ಸೌಕರ್ಯಗಳು ಇದ್ದು 4 ಗೋಡೆಗಳ ಮಧ್ಯದಲ್ಲಿರುವ ಸಭೆಯೊಳಗೆ ನಾವು ಹೇಗೆ ಸೇವೆ ಮಾಡಿ ಅಲ್ಲೇ ಅಂಟುಕೊಳ್ಳಬಾರದು, ಅದಕ್ಕೆ ಅಂಟುಕೊಳ್ಬಾರ್ದು. ಇಬ್ರು ಬಂದ್ರೆ ವಾಕ್ಯ ಹೇಳ್ತೇನೆ ನನ್ಗೆ ಅಷ್ಟು ಸಾಕು, 10 ಜನ ಬಂದು ಕೂತ್ಕೊಂಡ್ರೆ ನಾನು ಅವ್ರಿಗೆ ವಾಕ್ಯ ಹೇಳ್ತೇನೆ ಅಷ್ಟು ಸಾಕು. ಅಷ್ಟು ಮಾತ್ರವಲ್ಲ, ಇನ್ನು ಬಹಳ ಕೆಲಸಗಳಿದಾವೆ. ಜಾರ್ಜ್ ವೈಟ್ಫೀಲ್ಡ್ ಏನವರ ಸೇವೆ ನಮಗೆ ಸವಾಲಾಗ್ತಾ ಇದೆ. ಸುವಾರ್ತೆಯ ಬಗ್ಗೆ ತಿಳಿದಿಲ್ಲದಿರುವ ತೆರೆದ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ನಂಬಿಕೆಯನ್ನು ಹಂಚಿಕೊಳ್ಳುವಲ್ಲಿ ಧೈರ್ಯಶಾಲಿಗಳಾಗಿರಲು ನಮಗೆ ಸವಾಲಾಗ್ತಾ ಇದೆ. ಹೋಗಿರಿ, ಸಾರಿರಿ, ಸರ್ವಲೋಕಕ್ಕೂ ಹೋಗಿ ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನು ನಮಗೆ ರಾಜಾಜ್ಞೆಯನ್ನು ನೀಡಿದ್ದಾನೆ. ತೆರೆದ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ನಂಬಿಕೆಯನ್ನ, ಕರ್ತನು ನಿಮಗೆ ಕೊಟ್ಟಂತ ರಕ್ಷಣೆಯನ್ನ ಹಂಚಿಕೊಳ್ಳಲಿಕ್ಕೆ ನೀವು ಧೈರ್ಯಶಾಲಿಗಳಾಗಿದ್ದೀರಾ? ಜಾರ್ಜ್ ವೈಟ್ಫೀಲ್ಡ್ ಏನವರನ್ನ ನಾವು ಮಾರ್ಗದರ್ಶಿಗಳನ್ನಾಗಿ ಇಟ್ಕೊಂಡ್ಬಿಟ್ಟು ಅವ್ರು ಹೇಗೆ ಸೇವೆ ಮಾಡಿದ್ರು, ಹೇಗೆ ಅವರು ಉರಿದು ಬೆಳಕು ನೀಡಿದ್ರು, ನಾವು ಕೂಡ ಈ ಲೋಕದಲ್ಲಿ ಕರ್ತನಿಗೆ ಬೆಳಕು ನೀಡೋಣ, ಕರ್ತನ ಸೇವೆಯನ್ನು ಮಾಡೋಣ. ದೇವರು ಒಂದು ಒಳ್ಳೆಯ ಒಂದು ಮಿಷನರಿ ಜೀವನದ ಮೂಲಕ ನಮಗೆ ಆಶೀರ್ವಾದಕರವಾಗಿ ಕೊಟ್ಟಂತ ಒಂದು ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಜಾರ್ಜ್ ವೈಟ್ಫೀಲ್ಡ್ ಅವರ ಜೀವನ ಮತ್ತು ಉದಾಹರಣೆಗಾಗಿ ನಿನಗೆ ವಂದನೆ ಹೇಳುತ್ತೇವೆ. ನಿಮ್ಮ ವಾಕ್ಯದ ಮೇಲಿನ ಅವರ ಉತ್ಸಾಹ ಮತ್ತು ಕಳೆದು ಹೋದವರನ್ನು ತಲುಪುವ ಅವರ ಬದ್ಧತೆಯು ಸುವಾರ್ತೆಯನ್ನು ಹಂಚಿಕೊಳ್ಳುವಲ್ಲಿ ಧೈರ್ಯ ಮತ್ತು ತುರ್ತು ಸ್ಥಿತಿಯಿಂದ ಬದುಕಲು ನಮಗೆ ಸ್ಫೂರ್ತಿ ನೀಡ್ತಾ ಇದೆ. ನಿಮ್ಮ ಪ್ರೀತಿ ಮತ್ತು ಸತ್ಯದ ಪಾತ್ರೆಗಳಾಗಲು ನಮಗೆ ಸಹಾಯ ಮಾಡು. ನಿಮ್ಮ ಮೋಕ್ಷದ ಸಂದೇಶವನ್ನು ಇನ್ನೂ ಕೇಳದವರನ್ನು ತಲುಪಲು ವೈಟ್ಫೀಲ್ಡ್ನಂತೆ ನಾವು ಸಹ ನಿಮ್ಮ ರಾಜ್ಯಕ್ಕಾಗಿ ಸೌಕರ್ಯ ಮತ್ತು ಅನುಕೂಲತೆಯನ್ನು ತ್ಯಾಗ ಮಾಡಲು ಸಿದ್ಧರಾಗಲು ಸಹಾಯ ಮಾಡು. ತಂದೆಯಾದ ದೇವರೇ, ಜಾರ್ಜ್ ವೈಟ್ಫೀಲ್ಡ್ ಏನವರ ಈ ಒಂದು ದಂತಕಥೆಯು ಕೂಡಿ ಬಂದಂತ ನಿನ್ನ ಮಕ್ಕಳನ್ನು ಸ್ವಾಮಿ ದೇವರೇ ಉರಿದುಂಬಿಸಲಿ. ಸ್ವಾಮಿ, ಉಜ್ಜೀವಿಸ ಮಾಡು. ಇಂಗ್ಲೆಂಡ್ ದೇಶದ ಸುಧಾರಕರಲ್ಲಿ ಸ್ವಾಮಿ ಜಾರ್ಜ್ ವೈಟ್ಫೀಲ್ಡ್ ಏನವರು ಒಬ್ಬರು. ದೇವರೇ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಜನರನ್ನು ದೆವ್ವದ ಗುಲಾಮಗಿರಿಯಿಂದ ತಂದೆಯೇ ನಿನ್ನ ಸ್ವಾತಂತ್ರ್ಯದ ಕಡೆಗೆ ನಡೆಸಲಿಕ್ಕೆ ನಮಗೆ ಬಲವನ್ನು ನೀಡು. ಕರ್ತನ, ವಿಶೇಷವಾಗಿ ನಮ್ಮ ಒಂದು ಕಲ್ವಾರ್ ಚಾಪಲ್ ಟ್ರಸ್ಟ್ ಅನ್ನು ಕರಗಳಲ್ಲಿ ಸಮರ್ಪಿಸ್ತೇವೆ. ನಮ್ಮ ಸಂಸ್ಥೆಯ ನಿರ್ದೇಶಕರು ಹಾಗೂ ಉಪನಿರ್ದೇಶಕರು, ಅವ್ರ ಕುಟುಂಬಗಳು, 11 ರಾಜ್ಯಗಳಿಗಿಂತ ಅಧಿಕವಾಗಿ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸ್ತಿರುವಂತ ಎಲ್ಲ ಪ್ರಾಜೆಕ್ಟ್ ಹೋಲ್ಡರ್ಸ್ಗಳು, ಸೇವಕರುಗಳು, ಎಲ್ಲ ಒಂದು ಕರ್ತನ ಹೋಮ್ಗಳಿಗಾಗಿ ಪ್ರಾರ್ಥನೆ ಮಾಡ್ತೇನಪ್ಪ. ತಂದೆಯೇ, ನಿನ್ನ ಮಕ್ಕಳನ್ನ ದೇವರ ಆಶೀರ್ವಾದ ಮಾಡು, ಅಭಿವೃದ್ಧಿಪಡಿಸು. ಎಲ್ಲೆಲ್ಲಿ ಕೊರತೆಗಳು ನೀಗಿಸಪ್ಪ. ಯಾರು ಬಲಹೀನತೆಯಲ್ಲಿದ್ರು ಅವರೆಲ್ಲ ಬಲಹೀನತೆಗಳನ್ನು ಬಿಡಿಸಪ್ಪ. ತಂದೆ, ನಿನ್ನ ಮಕ್ಕಳಿಗೆ ಒಳ್ಳೆ ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು ಕೊಡು ಸ್ವಾಮಿ. ಕರ್ತನ ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಎಲ್ಲೆಲ್ಲಿ ಕರ್ತನೆ ಸ್ವಾಮಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೋ, ಒಂದು ಕರ್ತನೆ ಸ್ವಾಮಿ ಬಿಲ್ಡಿಂಗ್ಗಳು ಕಟ್ಟಲ್ಪಡುವಂಥದ್ದು, ಹಾಸ್ಟೆಲ್ಗಳು ಕಟ್ಟಲ್ಪಡುವಂಥದ್ದು, ಮತ್ತು ಇನ್ನು ಅಸಹಾಯಕರಿಗೆ ಸ್ವಾಮಿ ಸಹಾಯ ಮಾಡೋದರಲ್ಲಿ ಕೂಡ ನೀನು ಅದ್ಭುತವಾದ ನಿನ್ನ ಕರವು ಕರ್ತನೆ ಸ್ವಾಮಿ ನಮಗೆ ಸ್ವಾಮಿ ಸಹಾಯಗಳನ್ನು ನೀಡಲಿ ಸ್ವಾಮಿ. ತಂದೆಯ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕೂಡಿಬಂತ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ನಿನಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದರೆ ಸ್ತೋತ್ರ. ನಮ್ಮ ಕರ್ತನ ರಕ್ಷಕನ ಒಡೆಯನಾದ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿಕೊಳ್ತಾನೆ ತಂದೆಯೇ, ಆಮೆನ್.